ಒಂದಾನೊಂದು ಕಾಲದಲ್ಲಿ ಅಮರಾಪುರವೆಂಬ ಚಿಕ್ಕ ಹಳ್ಳಿಯಿತ್ತು. ಆ ಹಳ್ಳಿಯಲ್ಲಿ ಜನರೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಸಂತೋಷವಾಗಿ ಬದುಕುತ್ತಿದ್ದರು. ವರ್ಷದಲ್ಲಿ ಅತಿ ಕಾತರದಿಂದ ಅವರು ಕಾಯುತ್ತಿದ್ದ ಹಬ್ಬ ದೀಪಾವಳಿ. ದೀಪಾವಳಿ ಬಂದರೆ ಹಳ್ಳಿ ತುಂಬಾ ಬೆಳಕುಗಳಿಂದ ಮಿನುಗುತ್ತಿತ್ತು, ಮಕ್ಕಳ ನಗು ಕಿಚ್ಚು ಹಬ್ಬುತ್ತಿತ್ತು. ಆ ಹಳ್ಳಿಯಲ್ಲಿ ಮಾಯಾ ಎಂಬ ಬಾಲಕಿ ಬದುಕುತ್ತಿದ್ದಳು. ಮಾಯಾಳಿಗೆ ದೀಪಾವಳಿಯ ಬಗ್ಗೆ ತುಂಬಾ ಆನಂದ. ಆದರೆ ಆಕೆಗೊಂದು ಚಿಂತೆಯಿತ್ತು. ಅವರ ಮನೆಯ ಸ್ಥಿತಿ ಬಡತನದಿಂದ ತುಂಬಿತ್ತು. ಹೊಸ ಬಟ್ಟೆ, ಪಟಾಕಿ, ಸಿಹಿ ತಿನ್ನಲು ಸಾಧ್ಯವಿರಲಿಲ್ಲ. ಆದರೂ ಮಾಯಾ ದುಃಖಪಡದೆ, ದೀಪಾವಳಿ ಅಂದರೆ ಬೆಳಕು ಮತ್ತು ಸಂತೋಷ್, ಅದನ್ನು ಹಂಚಿಕೊಳ್ಳುವುದೇ ಮುಖ್ಯ ಎಂದಳು. ದೀಪಾವಳಿ ಮುನ್ನದ ದಿನ ಹಳ್ಳಿಯ ಹಿರಿಯ ಅಜ್ಜಿಯೊಬ್ಬಳು ಮಾಯಾಳ ಬಳಿ ಬಂದಳು. ಅಜ್ಜಿ ಹೇಳಿದಳು, ಮಾಯಾ, ನೀನು ಹೇಗೆ ಸದಾ ಮಂದಹಾಸದಿಂದ ಎಲ್ಲರಿಗೂ ಸಹಾಯ ಮಾಡುತ್ತೀಯೋ, ದೀಪಾವಳಿಯ ನಿಜವಾದ ಅರ್ಥ ಅದೇ ಎಂದು. ಆಕೆ ಮಾಯಾಳಿಗೆ 2 ಮಣ್ಣಿನ ದೀಪ ಮತ್ತು ಸ್ವಲ್ಪ ಎಣ್ಣೆ ಕೊಟ್ಟಳು. ಸಂಜೆ ಅಸ್ತಮಿಸುತ್ತಿದ್ದಂತೆಯೇ ಹಳ್ಳಿಯೆಲ್ಲ ದೀಪಾವಳಿಯ ಸಿದ್ಧತೆಯಲ್ಲಿ ತೊಡಗಿತು. ಎಲ್ಲ ಮನೆಗಳ ಮುಂದೂ ದೀಪಗಳು ಮಿನುಗಿದವು. ಮಾಯಾ ತನ್ನ ಚಿಕ್ಕ ಮನೆಯಲ್ಲಿ ಆ 2 ದೀಪಗಳನ್ನು ಬೆಳಗಿಸಿದಳು. ಆ ಹೊಳಪಿನಿಂದ ಮನೆ ತುಂಬಾ ಬೆಳಕಾಯಿತು. ಆ ಬೆಳಕನ್ನು ನೋಡಿ ಅವಳ ತಾಯ್ತಂದೆಯ ಕಣ್ಣು ತುಂಬಿತು. ನಮ್ಮ ಮನೆಯಲ್ಲಿ ದೊಡ್ಡ ದೀಪಗಳಿಲ್ಲ, ಆದರೆ ನಿನ್ನ ಹೃದಯದ ದೀಪವೇ ದೊಡ್ಡದು ಎಂದರು. ಹಠಾತ್ ಹಳ್ಳಿಯ ಮಕ್ಕಳು ಮಾಯಾಳ ಮನೆಗೆ ಬಂದರು. ಮಾಯಾ, ನಮ್ಮ ಜೊತೆ ಬಾ. ನಾವು ಎಲ್ಲರೂ ಸೇರಿ ಹಳ್ಳಿಯ ಮಧ್ಯದಲ್ಲೊಂದು ದೊಡ್ಡ ದೀಪಾರ್ಚನೆ ಮಾಡೋಣ ಎಂದು ಕರೆದರು. ಎಲ್ಲರೂ ಸೇರಿ 100 ದೀಪಗಳನ್ನು ಬೆಳಗಿದರು. ಆ ಬೆಳಕು ಅಷ್ಟು ಸುಂದರವಾಗಿತ್ತು ಎಂದು ಕತ್ತಲೆಯು ಸಂತೋಷದಿಂದ ಕಣ್ಣೀರು ಹಾಕಿದಂತೆ. ಅದಾದ ಮೇಲೆ ಎಲ್ಲರೂ ಸಿಹಿ ಹಂಚಿಕೊಂಡರು, ಗಾನ ಮಾಡಿದರು, ಪಟಾಕಿ ಹಾಕಿದರು. ಹಳ್ಳಿಯವರು ಹೇಳಿದರು, ಈ ವರ್ಷದ ದೀಪಾವಳಿಯ ನಿಜವಾದ ಬೆಳಕು ಮಾಯಾಳ ಹೃದಯದಿಂದ ಬಂದದ್ದು. ಆ ದಿನದಿಂದ ಅಮರಾಪುರದಲ್ಲಿ ದೀಪಾವಳಿಯನ್ನು ಕೇವಲ ದೀಪಗಳ ಹಬ್ಬ ಎಂದು ಅಲ್ಲ, ಸ್ನೇಹ, ಸಹಾಯ ಮತ್ತು ಹಂಚಿಕೊಳ್ಳುವ ಹಬ್ಬ ಎಂದು ಆಚರಿಸಲಾಗತೊಡಗಿತು.